ಹೈ. ಹಾ, ನೋಡ್ದೆ ಮ್ಯಾಚ್. ಹೆಂಗನ್ಸ್ತು ನಿಮ್ಗೆ? ಫಸ್ಟ್ ಹಾಫ್ ಆಕ್ಚುಲಿ ಒಂದ್ ಸ್ವಲ್ಪ ಮಿಸ್ ಮಾಡಿದೆ, ಬಟ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಕಂಪ್ಲೀಟ್ ನೋಡಿದೆ ಆಕ್ಚುಲಿ ನಾನು. ಸಾಕಾದಾಗ ಹೊಡ್ದ ಅಂತ. ಓಕೆ. ರೋಹಿತ್ ಆಕ್ಚುಲಿ ಒಂಥರ ಓಜಿ ಸರ್ ಬ್ಯಾಕ್ ತರ ನಿನ್ನೆ ವಿರಾಟ್ ಕೊಹ್ಲಿ ಅಥವಾ ಮತ್ತೆ ಈ ಮೊನ್ನೆ ಮೊನ್ನೆ ವಿರಾಟ್ ಕೊಹ್ಲಿ, ನಿನ್ನೆ ರೋಹಿತ್ ಶರ್ಮಾ. ಕ್ರೇಜಿ ಬ್ಯಾಟಿಂಗ್ ಮಾತ್ರ. ಮೇ ಬಿ ಹ್ಮ್ ಅವರು ಇನ್ನ 3-4 ಇಯರ್ಸ್ ಆಡ್ಬೇಕು ಅಂತಾನೆ ಆ ಫಾರ್ಮ್ ಅಲ್ಲಿ ಫಿಕ್ಸ್ ಆಗಿದ್ದಾರೆ ಅನ್ಕೊಂತೀನಲ್ಲ ಅವರು. ಅಂದ್ರೆ ಎರಡು ಮ್ಯಾಚ್ ಒಂದೇ ತರ ಇತ್ತು, ಸ್ವಲ್ಪ ಸಿಮಿಲರ್ಲಿ. ಅಂದ್ರೆ ಹೈ ಸ್ಕೋರಿಂಗ್ ಇದ್ರು ಕೂಡ ಒಂಥರ ಚೇಸ್ ಎಲ್ಲ ಕಂಫರ್ಟಬಲ್ ಚೇಸ್ ತರನೇ ಇತ್ತು. ಹ್ಮ್. ಸೊ ಏನಂತ ಡಾಮಿನೇಟಿಂಗ್ ವಿನ್ಸ್ ಅಂತಾನೆ ಹೇಳ್ಬೋದು ಎರಡು ಕಡೆಯಿಂದ. ಸೊ ಏನಿವೆ, ಕ್ವಿಕ್ ಆಕ್ಚುಲಿ ಕ್ವಿಕ್ ಈ ರಿವ್ಯೂ ಶುಡ್ ಮಾಡೋಣ. ಹ್ಯಾವ್ ಹಿಟ್. ಓಕೆ. ಅಲ್ಲ, ಅವನು ಆಲ್ಮೋಸ್ಟ್ 100 ಹೊಡಿಯೋ ಚಾನ್ಸಸ್ ಇತ್ತು. ನನ್ಗೆ ಇಬ್ಬರಿಗೂ ಹೊಡಿತಾನೆ ಇತ್ತು, ಅನ್ಕೊಂಡಿದ್ದಾನೆ ಆಕ್ಚುಲಿ. ರೋಹಿತ್ ಶರ್ಮಾಗೂ ಇತ್ತು, ಇವನು ರಿಕಲ್ಟನ್ಗೂ ಇತ್ತು, ಇಬ್ಬರಿಗೂ ಇತ್ತು. ಬಟ್ ಅದೇ ವಿಕೆಟ್ಸ್ ಹೋಯ್ತು, ಅದು ಅದೊಂದು ಇಟ್ಸ್ ಓಕೆ. ನೆನಪಲ್ಲಿ ಮಿಸ್ ಬಟ್ ಆಯ್ತು. ಸ್ಟಿಲ್ ಅದೊಂಥರ ಸರಿ. ಗುಡ್ ಕಂಫರ್ಟಬಲ್. ಸೊ ಐ ಥಿಂಕ್ ಫಸ್ಟ್, ಐ ಥಿಂಕ್ ಅಗೇನ್ ಸಿಮಿಲರ್ ಟು ಫಸ್ಟ್ ಮ್ಯಾಚ್, ಟಾಸ್ ಗೆದ್ದವ್ರಿಗೆ ಸೇಮ್. ಅಡ್ವಾಂಟೇಜ್ ಇತ್ತು. ಸೊ ಎಕ್ಸಾಕ್ಟ್. ಬೈ ಒಂದು ಟಾಸ್ ಎಲೆಕ್ಟೆಡ್ ಅದೊಂಥರ ಐ ಥಿಂಕ್ ಇದೊಂದು ಐ ಥಿಂಕ್ ಹ್ಯಾವ್ ಅ ಕಂಪ್ಲೇಂಟ್ ವಿತ್ ದಿಸ್. ಇದು ಆಲ್ಮೋಸ್ಟ್ ಲೈಕ್ ಈಗ ಏನಾಗ್ತಿದೆ ಅಂತಂದ್ರೆ, ತುಂಬಾ ಫ್ಲಾಟ್ ಟ್ರ್ಯಾಕ್ಸ್ ಕೊಟ್ಬಿಡ್ತಾ ಇದಾರೆ. ಅಂಡ್ ದೆನ್ ದಿಸ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ 12 ಪ್ಲೇಯರ್ಸ್ ಆಗ್ಬಿಟ್ರು. ಸೊ ಬ್ಯಾಟಿಂಗ್ ಎಲ್ಲ ಹೆವಿ, ತುಂಬಾ ಹೆವಿ ಸ್ಕೋರ್ಸ್ ಆಗ್ತಾ ಇದೆ. ಈಗ ಏನಾಗುತ್ತೆ ಅಂದ್ರೆ 200 210 ಹೊಡೆದ್ರೆ ಇಟ್ಸ್ ಲೈಕ್ 210. ನಿನ್ನೆ 220 ಹೊಡೆದ್ರು ಕೂಡ ನೋ ಪಾಯಿಂಟ್. ಸಿಮಿಲರ್ ಟು ಫಸ್ಟ್ ಗೇಮ್ ಕೂಡ ಸೇಮ್ ಅದೇ ತರ 200 ಹೊಡೆದಿದ್ರು ಕೂಡ ಅವರು ಯಾವ್ದೇ ಸ್ಟೇಜ್ ಅಲ್ಲಿ ಆ ಬ್ರೇಕ್ ಅಲ್ಲಿ, ಇನ್ನಿಂಗ್ಸ್ ಬ್ರೇಕ್ ಟೈಮ್ ಅಲ್ಲಿ ಓಕೆ ದೇ ಹ್ಯಾವ್ ಅ ಚಾನ್ಸ್ ಅಂತ ನನಗೆ ಎಲ್ಲೂ ಅನ್ಸ್ಲೇ ಇಲ್ಲ. ಸೇಮ್ ನಿನ್ನೆ ಕೂಡ ಅದೇ 220 ಇದ್ರು ಕೂಡ ಓಕೆ 220 ಅಷ್ಟೇನಾ ಅನ್ನೋ ತರನೇ ಇತ್ತು. ಅಂದ್ರೆ ಎಲ್ಲಿಗೆ ಒಂಥರ ಬಂದಿದೀವಿ ಇದು ಇದು ಅಂತ ಅನ್ಸುತ್ತೆ. ಫಾಸ್ಟ್ ಸ್ಕೋರ್ ತರ 200 ಲೆಕ್ಕಕ್ಕೆ ಇಲ್ಲ ಅಂತ ಅನ್ಕೊಂಡ್ಬಿಡಿ ಆಗ್ಬಿಟ್ಟಿದೆ. ಹಾ, ಡೆಫಿನೆಟ್ಲಿ ಅದು ಬಿಸಿಸಿಐ ಅಂಡ್ ಬ್ರಾಡ್ಕಾಸ್ಟರ್ಸ್ ಬೋತ್. ಈ ಬ್ರಾಡ್ಕಾಸ್ಟರ್ಸ್ ತುಂಬಾ ಪ್ರೆಷರ್ ಆಗ್ತಾ ಇರೋದು, ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಕೇ ಬೇಕು ಅಂತ. ಸ್ಕೋರ್ ಬರ್ಲೇಬೇಕು ಅಂತ ಮಾಡ್ತಿದ್ದಾರೆ. ಹಾ, ಇದೊಂಥರ ಹೈ ಸ್ಕೋರ್ಸ್. ಇದೇನಾಗುತ್ತೆ ಅಂತಂದ್ರೆ ಎವ್ರಿ ಡೇ 200 220 220 ನಥಿಂಗ್, 220 ನಥಿಂಗ್ ಹತ್ರ ಆಡ್ತಾ ಇದ್ರೆ ಏನಾಗ್ತಂದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ದ ಸ್ಪೋರ್ಟ್. ಅದು ಒಂದು ಬ್ಯಾಟ್ ಅಂಡ್ ಬಾಲ್ ಮಧ್ಯೆ ಒಂದು ಬ್ಯಾಲೆನ್ಸ್ ಇರಬೇಕು. ಬೌಲರ್ಸ್ಗೆ ದೇ ಶುಡ್ ಬಿ ಸಮಥಿಂಗ್ ಫಾರ್ ದ ಬೌಲರ್ಸ್ ಆಸ್ ವೆಲ್. ಬರೀ ಬ್ಯಾಟ್ಸ್ಮನ್ ಬರೀ ಸಿಕ್ಸ್ ಹೊಡಿತಾ ಇರೋದು ಅಂತಂದ್ರೆ ಅದು ವಿಡಿಯೋ ಗೇಮ್ ತರ ಆಗ್ಬಿಡುತ್ತೆ. ಐ ಥಿಂಕ್ ಬೋತ್ ಬಿಸಿಸಿಐ ಅಂಡ್ ಬ್ರಾಡ್ಕಾಸ್ಟರ್ಸ್, ಐ ಥಿಂಕ್ ದೇ ಶುಡ್ ಚೇಂಜ್ ದೀಸ್ ರೂಲ್ಸ್ ಅಂಡ್ ಮೇಕ್ ದ ಸ್ಪೋರ್ಟ್ ಫೇರ್. ಅಂಡ್ ಕರೆಕ್ಟ್ ಸೊ ಕರೆಕ್ಟ್. ಆಯ್ತು. ಮತ್ತೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೋಲ್ಕತಾ ಡೆಫಿನೆಟ್ಲಿ ಗ್ರೇಟ್ ಓಪನಿಂಗ್. ರಹಾನೆ ಅಂಡ್ ಆಲೆ ಒಳ್ಳೆ ಓಪನಿಂಗ್, ಇನ್ನೊಂದು ಕ್ವಿಕ್ ಸ್ಟಾರ್ಟ್ ಕೊಟ್ಟು. ಒಂಥರ ಫಸ್ಟ್ ಮ್ಯಾಚ್ ಯಾವಾಗ್ಲೂ ಸೋತೋಗ್ತಿತ್ತಲ್ಲ. ಹಾ, ಆಲ್ಮೋಸ್ಟ್ 14 ಇಯರ್ಸ್ ಇಂದ ಫಸ್ಟ್ ಮ್ಯಾಚ್ ಅಲ್ಲಿ ಒಂಥರ ಹಾ, ಆರ್ ಸಿ ಬಿ ಒಂದ್ ಕಡೆ ಎಲ್ಲ ಆರ್ ಸಿ ಬಿ ಎಲ್ಲ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಬಿಡ್ತಿದ್ರು, ಇವರು ಅದೇ ತರ ಫಾಲೋ ಆಗ್ತಿದ್ರು. ಬಟ್ ಫಸ್ಟ್ ಹಾ, ಟೈಮ್ ಹೆಂಗೋ ವಿನ್ ಅಂದ್ರೆ ಆಗ್ಬಿಟ್ರು ನೆನ್ನೆ. ಕ್ಯಾಪ್ಟನ್ಸಿ ಅಗೇನ್ ಹಾರ್ದಿಕ್ ಪಾಂಡ್ಯ ಅಗೇನ್ ಬ್ಲಂಡರ್ ಅನ್ಸ್ತು ನಂಗೆ. ಅಲಾ ಗಜನ್ ಫರ್ ಪವರ್ ಪ್ಲೇ ಅಲ್ಲಿ ವೆನ್ ಯು ಹ್ಯಾವ್ ಫೋರ್ ನ್ಯೂ ಬಾಲ್ ಬೌಲರ್ಸ್ ಮಾಡುವಂತವ್ರು ಇದಾರೆ. ಬೋಲ್ಟ್ ಇದಾನೆ, ಪಾಂಡ್ಯ ಹಿಮ್ಸೆಲ್ಫ್ ಅವನೇ ಇದಾನೆ, ಬುಮ್ರಾ ಇದಾನೆ, ಶಾರ್ದುಲ್ ಠಾಕೂರ್ ಇದಾನೆ. 4 ಪೀಪಲ್ ಹೂ ಕ್ಯಾನ್ ಸ್ವಿಂಗ್ ದ ಬಾಲ್ ಇರೋವಾಗ ಅಲ್ಲಾ ಗಜನ್ ಫರ್ ಪವರ್ ಪ್ಲೇ ಒಂದು ಓವರ್ ಕೊಟ್ಟ, 17 ರನ್ ಬಂತ ಓವರ್. ಸೊ ಇಟ್ಸ್ ಸುಮ್ಮನೆ ಬ್ಲಂಡರ್, ಕ್ಯಾಪ್ಟನ್ಸಿ ಬ್ಲಂಡರ್. ಸುಮ್ಮನೆ ಏನಕ್ಕೆ ಬೇಕದು? ಅದು ಬೇಕಾಗಿರಲಿಲ್ಲ. ಬಟ್ ಏನಿವೆ ಅದು ಒಳ್ಳೆ ನಾನು ಓಪನಿಂಗ್ ಇದ್ರಲ್ಲೇ ಸಿಕ್ತು. ನೋಡ್ತಿದ್ದೆ ಆಕ್ಚುಲಿ. ಫೀಲ್ಡಿಂಗ್ ಅರೇಂಜ್ಮೆಂಟ್ ಕೂಡ ಒಂದ್ ಸ್ವಲ್ಪ ಅಷ್ಟು ಮಾಡಿಲ್ಲ ಆಕ್ಚುಲಿ. ರೋಹಿತ್ ಶರ್ಮಾ ಬಂದ್ಬಿಟ್ಟು ಟಿಪ್ಸ್ ಎಲ್ಲ ಕೊಡ್ತಾ ಇದ್ದ ಅವನಿಗೆ. ಇನ್ನು ಅಂಡ್ ಅಬ್ಸರ್ವ್ ಮಾಡಿರ್ಬೇಕು ಅದು. ಟ್ಯಾಕ್ಟಿಕಲಿ ಹೇಳ್ಬೋದು, ಹೌದು. ಈಗ ಸೂರ್ಯಕುಮಾರ್ ಕೂಡ, ಸೂರ್ಯಕುಮಾರ್ ಇಂಪ್ಯಾಕ್ಟ್ ಪ್ಲೇಯರ್ ಏನು ಅದೊಂಥರ ಮೇ ಬಿ. ಅವನ್ನೇ ಆಡ್ಸಿಲ್ಲ ಆಕ್ಚುಲಿ. ಈ ಒನ್ ದ ವರ್ಲ್ಡ್ ಕಪ್ ಆಕ್ಚುಲಿ T20 ಅವನ್ನೇ ಸೈಡ್ ಇಟ್ಬಿಟ್ರು. ಶರ್ಫೆನ್ ಅಯ್ಯೋ. ರೂತರ್ ಫೋರ್ಡ್ ಅನ್ನ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಇಟ್ಟು ಅವನನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಓಕೆ ಇದೇನು ಫಸ್ಟ್ ಮ್ಯಾಚ್ ಪ್ಲಸ್ ಚೇಸಿಂಗ್ ಇರೋದ್ರಿಂದ ಸ್ಕೈ ಹೇಗಿದ್ರು ಬರ್ತಿದ್ದ. ಮೇ ಬಿ ಫಸ್ಟ್ ಬ್ಯಾಟಿಂಗ್ ಏನಾದ್ರು ಮುಂಬೈ ಯಾವಾಗ್ಲೂ MI ಫಸ್ಟ್ ಬ್ಯಾಟಿಂಗ್ ಆಡೋದಾದ್ರೆ ಐ ಥಿಂಕ್ ಅವಾಗ ಸ್ಕೈ ವಿಲ್ ಬಿ ಇನ್ ದ ಫಸ್ಟ್ 11, ರೂತರ್ ಫೋರ್ಡ್ ಅಂತ ಅವರು ಹಿ ಮೈಟ್ ಬಿ ಇನ್ ದ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್. ಆತರ ಆಗೋ ಚಾನ್ಸಸ್ ಇದೆ. ಸೊ ಅದೊಂದು. ಹ್ಮ್. ಫೀಲ್ಡಿಂಗ್ ಎರಡು ಸೈಡ್ ಸ್ವಲ್ಪ ಬೋತ್ ದ ಸೈಡ್ಸ್ ಮೇಡ್ ಸಮ್ ಬ್ಲಂಡರ್ಸ್. ರೋಹಿತ್ ಶರ್ಮಾ ಎಸ್ಪೆಷಲಿ, ಐ ಥಿಂಕ್ ರೋಹಿತ್ ಶರ್ಮಾ ಕ್ಯಾಚ್ ಡ್ರಾಪ್ ಮಾಡಿದ ಅಂಕರೀಶ್ ರಘುವಂಶಿದು. ಹಿ ವಾಸ್ ಪ್ಲೇಯಿಂಗ್ ಹ್ಮ್. ಒಳ್ಳೆ ಒನ್ ಡೇ ಇನ್ನಿಂಗ್ಸ್ ಆಡ್ತಾ ಇದ್ದ. 25 ಆಫ್ 19 ಏನೋ ಇದ್ದ ಆ ಟೈಮಲ್ಲಿ, 25 ಆಫ್ 18 Correct. ಇದ್ದ. ಸೊ ಅದು ರೋಹಿತ್ ಶರ್ಮಾ ಕ್ಯಾಚ್ ಡ್ರಾಪ್ ಮಾಡಿದ್ ವೆರಿ ಕ್ರೂಷಿಯಲ್ ಆಯ್ತು ಅದು. ಅದಾದ್ಮೇಲೆ ಅವನು ನೆಕ್ಸ್ಟ್ 9-10 ಬಾಲ್ಸ್ ಅಲ್ಲಿ 26 ರನ್ಸ್ ಮಾಡ್ದ ಅವನು, ಅಂಕರೀಶ್ ರಘುವಂಶಿ. ಬಟ್ ಐ ಥಿಂಕ್ ಇವ್ರದ್ದು ಅಲ್ಲಿ ಬ್ಯಾಟರ್ಸ್ ಕೂಡ KKR ಬ್ಯಾಟರ್ಸ್ ಪವರ್ ಪ್ಲೇ ಸಖತ್ ಆಡ್ರು. ರಹಾನೆ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಐ ಥಿಂಕ್ ಅಗೇನ್ ನನ್ಗನ್ಸಿದ್ದೇನಂತ ಅಗೇನ್ ಅಲ್ಲೂ ಒಂದು ಮಿಸ್ಟೇಕ್ ಮಾಡಿದ್ರು ಅನ್ಸ್ತು. ಈ ಅಂಕರೀಶ್ ರಘುವಂಶನ ನಂಬರ್ 3 ಅಲ್ಲಿ ಕಳಿಸಿ ಗ್ರೀನ್ ಅನ್ನ 4 ಅಲ್ಲಿ ಕಳಿಸ್ಬೇಕಾಗಿತ್ತು ಟ್ಯಾಕ್ಟಿಕಲಿ ನನ್ ಕೇಳಿದ್ರೆ.
ಯಾಕೆ ಅಂತಂದ್ರೆ ಅದು ಅಂಕರೀಶ್ ರಘುವಂಶಿ ಮಿಡ್ಲ್ ಆರ್ಡರ್ ಹೇಳಿ ಅಂತವನಲ್ಲ, ನಿನ್ನೆ ಕೂಡ ಅಷ್ಟೇ. ಬಿಕಾಸ್ ಆಫ್ ದಟ್ ಆ ಕ್ಯಾಚ್ ಡ್ರಾಪ್ ಸೇವ್ ಆಗಿದ್ದಕ್ಕೆ ಅವ್ನ ಇನ್ನಿಂಗ್ಸ್ ಅಲ್ಲಿಂದ ಹೇಳಕ್ ಶುರು ಮಾಡ್ದ, ಇನ್ನಿಂಗ್ಸ್ ಬೆಟರ್ ಕಾಣ್ತಿದೆ. ಅದರ್ವೈಸ್ ಅವ್ನ ಇನ್ನಿಂಗ್ಸ್ ಆಕ್ಚುಲಿ ಟುಡ್ ಹ್ಯಾವ್ ಬಿನ್ ನೆಗೆಟಿವ್ ಇನ್ನಿಂಗ್ಸ್. ಆ ಕ್ಯಾಚ್ ಹಿಡ್ಕೊಂಡ್ಬಿಟ್ಟಿದ್ರೆ ರೋಹಿತ್ ಶರ್ಮಾ, ಅಂಕರೀಶ್ ರಘುವಂಶಿದು ಇನ್ನಿಂಗ್ಸ್ ಇಟ್ ವುಡ್ ಹ್ಯಾವ್ ಬಿನ್, ಪೀಪಲ್ ವುಡ್ ಹ್ಯಾವ್ ಕಾಲ್ಡ್ ಇಟ್ ಅ ಬ್ಯಾಡ್ ಇನ್ನಿಂಗ್ಸ್. ಅವಾಗೇನಾರು ಔಟ್ ಆಗಿದ್ರೆ 25 ಆಫ್ 19 or 20, ಬಿಕಾಸ್ ಅವ್ರು ಇದ್ದಿದ್ ಮೊಮೆಂಟಮ್ ಅಲ್ಲಿ ಅವ್ನ ಆಕ್ಚುಲಿ ಡೌನ್ ಮಾಡ್ದ ಮೊಮೆಂಟಮ್. ಅವರು 220 ಅಲ್ಲ 240 ಹಂಗೆ ಹೋಗ್ಬಿಡ್ಬೇಕಾಗಿತ್ತು. KKR ಅವ್ರು ಆಡ್ತಿದ್ದ ರೀತಿಗೆ 240 250 ಹೋಗ್ಬಿಡ್ಬೇಕಾಗಿತ್ತು. ಆ ಮಿಡ್ಲ್ ಅಲ್ಲಿ ದೆ ಲಾಸ್ಟ್ ಮೊಮೆಂಟಮ್ 3-4 ಓವರ್ಸ್ ಮಿಡ್ಲ್ ಅಲ್ಲಿ. ಆಫ್ಟರ್ ದಟ್ ಕ್ಯಾಚ್ ಡ್ರಾಪ್ ಅಗೇನ್ ಸ್ವಲ್ಪ ಪುಷ್ ಮಾಡಿದ್ರು ಮೇಲಕ್ಕೆ. ಸೊ ಟ್ಯಾಕ್ಟಿಕಲಿ ಐ ಫೆಲ್ಟ್ ಲೈಕ್ ಅಂಕರೀಶ್ ರಘುವಂಶಿ ನಂಬರ್ 3 ಕಳಿಸಿ ಗ್ರೀನ್ ಅಂಡ್ 4 ಕಳಿಸಿದ್ರೆ ಈವನ್ ದೇರ್ ನಂಬರ್ಸ್ ಆಲ್ಸೋ ಗುಡ್. ಅಂಕರೀಶ್ ರಘುವಂಶಿದು ನಂಬರ್ 3 ಅಲ್ಲಿ ಬೆಟರ್ ನಂಬರ್ಸ್ ಇದೆ, ಗ್ರೀನ್ 4 ಅಲ್ಲಿ ಬೆಟರ್ ನಂಬರ್ಸ್ ಇದೆ. ಸೊ ಆತರ ಮಾಡಿದ್ರೆ ಏನಾಗ್ತಿದೆ, ಮೊಮೆಂಟಮ್ ಕ್ಲೀನ್ ಆಗಿ ಕ್ಯಾರಿ ಆಗ್ತಿತ್ತು. ಫಸ್ಟ್ ಓವರ್ ಇಂದ ಲಾಸ್ಟ್ ಓವರ್ ವರ್ಗು ಮೊಮೆಂಟಮ್ ಕ್ಯಾರಿ ಆಗಿ ದೇ ಕುಡ್ ಆಡೆಡ್ ಲೈಕ್ ಅನದರ್ 15-20 ರನ್ಸ್ ಆಡ್ ಮಾಡಬಹುದಾಗಿತ್ತು ಅವ್ರು. ಸೊ ಅದೊಂದು ಟ್ಯಾಕ್ಟಿಕಲಿ ಐ ಥಿಂಕ್ KKR ಗಾಟ್ ಇಟ್ ಮಿಡ್ಲ್ ರಾಂಗ್. ಅಲ್ಲಿ ಇವನು ಶಾರ್ದುಲ್ ಬೌಲಿಂಗು ಆಕ್ಚುಲಿ ಎಫೆಕ್ಟ್ ಆಯ್ತು ಹೌದು ಇವನ್ ಹೌದು ಹೌದು, ಬ್ಯಾಟಿಂಗ್ಗೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಶಾರ್ದುಲ್ ಠಾಕೂರ್. ಡೆಫಿನೆಟ್ಲಿ ಐ ಥಿಂಕ್ ಡಿಸರ್ವಿಂಗ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ. ಐ ಥಿಂಕ್ ಎಲ್ಲಿ ರೋಹಿತ್ ಶರ್ಮಾ ಕೊಡ್ತಾರೋ ಅಥವಾ ಅಂತ ಅನ್ಕೊಂತ ಇದ್ದೆ, ಬಟ್ ಇಟ್ಸ್ ಅ ಗುಡ್ ಡಿಸಿಷನ್ ಶಾರ್ದುಲ್ ಠಾಕೂರ್ ಕೊಟ್ಟಿದ್ದು. ಬಿಕಾಸ್ ಬ್ಯಾಟಿಂಗ್ ಬೌಲಿಂಗ್ ಬೌಲಿಂಗ್ ಕೊಟ್ಟಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ರೋಹಿತ್ ಶರ್ಮಾಗಿನ ಐ ಥಿಂಕ್ ಸ್ಲೈಟ್ಲಿ ಇಬ್ರು ಚೆನ್ನಾಗಿ ಆಡಿದ್ರು, ಬಟ್ ಸ್ಲೈಟ್ಲಿ ಹೈಯರ್ ಇಂಪ್ಯಾಕ್ಟ್ ಅನ್ಬೋದು. ಬಿಕಾಸ್ ಇಂತ ಹೈ ಸ್ಕೋರಿಂಗ್ ಗೇಮ್ ಅಲ್ಲಿ ಕ್ರೂಷಿಯಲ್ ವಿಕೆಟ್ಸ್ 3 ವಿಕೆಟ್ ಅವನು ತಪ್ಪಿದ್ದು. ಸೊ ಒಂದ್ ವೇಳೆ ವಿಕೆಟ್ ಇಲ್ಲ ಅಂದ್ರೆ ಇನ್ಸ್ಟೆಡ್ ಆಫ್ 220 ಟು ಗಾನ್ ಟು 240, ಅವಾಗ ಸ್ವಲ್ಪ 50-50 ಚಾನ್ಸ್ ಆಗೋ ಚಾನ್ಸ್ ಇತ್ತು ಗೇಮ್. ಸೊ ಐ ಥಿಂಕ್ ಶಾರ್ದುಲ್ ಠಾಕೂರ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದು, ಅದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದು ಒಳ್ಳೆ ಡಿಸರ್ವಿಂಗ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಲೈಕ್ ಐ ಸೈಡ್ ಮುಂಬೈ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಲೈಕ್ ಐ ಸೈಡ್ ಅದು ಅಲಾ ಗಜನ್ ಫರ್ಗೆ 1 ಓವರ್ ಪವರ್ ಪ್ಲೇ ಕೊಟ್ಟಿದ್ದೊಂದು, ರೋಹಿತ್ ಶರ್ಮಾ ಕ್ಯಾಚ್ ಒಂದು. ಸೊ ಅವೆರಡು ಪ್ರಾಪರ್ ಆಗಿ ಮಾಡಿದ್ರೆ ಐ ಥಿಂಕ್ ಅನದರ್ 12 to 15 runs. ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಇವನ್ಗೆ ರೋಹಿತ್ ಶರ್ಮಾಗೆ ವಿರಾಟ್ ಕೊಹ್ಲಿಗೆ ಒಂಥರ ಸೇಮ್ ಹಂಗೆ ಆಯ್ತದು. ಅವ್ರು ಕ್ಯಾಚ್ ಬಿಟ್ಟ, ಇವನು ಕ್ಯಾಚ್ ಬಿಟ್ಟ, ಇಬ್ರು ಚೆನ್ನಾಗಾದ್ರು. ಇಬ್ರಿಗೂ ಒಂಥರ ಸಿಂಕ್ ಆಗ್ತಿದೆ ಮ್ಯಾಚಸ್, ಇಬ್ರು ಚೇಸಿಂಗ್ ಮಾಡಿದ್ರು. ಈವನ್ ಹೌದು ಇವು ಎರಡು ಚೇಸಿಂಗ್ ಅಗೇನ್ ಲೈಕ್ ಎರಡು ಟೀಮ್ಗೆ ಗುಡ್ ಬೌಲಿಂಗ್ ಯೂನಿಟ್ಸ್ ಇರುವಂತ ಟೀಮ್ಸ್ ಎರಡು. ಡೆಫಿನೆಟ್ಲಿ ಎರಡು ಮ್ಯಾಚ್ ಅಲ್ಲಿ ಸಿಮಿಲಾರಿಟೀಸ್ ಅಂತ ಇದಾವೆ, ದಟ್ ಚೇಸಿಂಗ್ ಮಾಡೋದೆಲ್ಲ. ಸೊ ಎರಡು ಗೇಮ್ ಅಲ್ಲಿ ಡೆಫಿನೆಟ್ಲಿ ಅದು ಸಿಮಿಲಾರಿಟೀಸ್ ಇತ್ತು. ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಆಗಿರ್ಬೋದು, ಟಾಸ್ ಗೆದ್ದಿದ್ದಾಗಿರ್ಬೋದು, ಎರಡು ಸೈಡ್ ಚೇಸ್ ಮಾಡಿದಾಗಿರ್ಬೋದು, ಎರಡು ಕಂಫರ್ಟಬಲ್ ಚೇಸ್ ಅನ್ಬೋದು. ಇವೊಂದು ಬಿಗ್ ಸ್ಕೋರ್ಸ್ ಕಂಫರ್ಟಬಲ್ ಚೇಸ್ ಅನ್ಬೋದು. ಸೊ ಸಿಮಿಲಾರಿಟೀಸ್ ತುಂಬಾ ಇತ್ತು. ಅಂಡ್ ಕ್ಯಾಪ್ಟನ್ಸಿಲಿ ಐ ಥಿಂಕ್ ಎರಡು ಸೈಡ್ ಮಿಸ್ಟೇಕ್ಸ್ ಇತ್ತು. ಐ ಥಿಂಕ್ ಇಲ್ಲಿ ರಹಾನೆ ನೆಕ್ಸ್ಟ್ ಚೇಸಿಂಗ್ ಟೈಮ್ ಬಂದಾಗ ಸೇಮ್ ಸಿಮಿಲರ್ ಟು RCB ಫಸ್ಟ್ ಮ್ಯಾಚ್ ತರನೇ ಐ ಥಿಂಕ್ ಪವರ್ ಪ್ಲೇ ಎಲ್ಲ ಆಲ್ಮೋಸ್ಟ್ ಡಿಸೈಡ್ ಆಗೋಗಿತ್ತು. ಎಲ್ಲ ಕ್ವಿಕ್ ಆಗಿ ಚೆನ್ನಾಗಿ ಆಡಿದ್ರು. ಸೊ ಐ ಥಿಂಕ್ ಅಲ್ಲೇ ಮ್ಯಾಚ್ ಮುಗಿದೋಗಿತ್ತು. ಇನ್ನೆಲ್ಲ ಫಾರ್ಮಾಲಿಟಿ ಮುಗಿಸೋದಕ್ಕೆ ಎಷ್ಟು ಬೇಗ ಆಕ್ಚುಲಿ ಪವರ್ ಪ್ಲೇ ಅಲ್ಲಿ ಅಲ್ಲಿ ಆ ಮ್ಯಾಚ್ ಅಲ್ಲಿ ಏನಾಯ್ತಂದ್ರೆ, ಅವ್ರ ಪವರ್ ಪ್ಲೇ ಅಲ್ಲಿ SRH ಆಡಕ್ ಆಗ್ಲಿಲ್ಲ ಸರಿಯಾಗಿ. ಇದರಲ್ಲಿ ಇಬ್ರು ಆಡ್ರು ಪವರ್ ಪ್ಲೇ. ಆಕ್ಚುಲಿ ದೇ ಯೂಸ್ ಬೋತ್, ಎರಡ್ ಟೀಮ್ ಅಲ್ಲೂ ಸಖತ್ತಾಗಿ ಯೂಸ್ ಮಾಡ್ಕೊಂಡು ಸಖತ್ ಬ್ಯಾಟಿಂಗ್ ಮಾಡಿದ್ರು. ಬಟ್ ಏನಂದ್ರೆ ಅವರು ಮಿಡ್ಲರ್ ಅಲ್ಲಿ ಶಾರ್ದುಲ್ ಠಾಕೂರ್ ಇಂದ ಒಂದ್ ಸ್ವಲ್ಪ ಬ್ಯಾಟಿಂಗ್ ಸ್ವಲ್ಪ ವೀಕ್ ಆಯ್ತು KKRದು. ಇಲ್ಲಿ ಆಕ್ಚುಲಿ ಇವರು ಕಂಟಿನ್ಯೂ ಮಾಡಿದ್ರೆ ಇಲ್ಲ ಈಗ ಆಕ್ಚುಲಿ ಬಿಕಾಸ್ ಆಫ್ ದ ಅಬ್ಸೆನ್ಸ್. ಮುಸ್ತಾಫಿಜರ್ ಅವೈಲಬಲ್ ಇಲ್ಲ, ಫತೀರಾಣ ಅವೈಲಬಲ್ ಇಲ್ಲ. ಸೊ ಅಂದ್ರೆ ಈಗ ಹರ್ಷಿತ್ ರಾಣಾ ಮಿಸ್ ಆದ, ಅವನೊಂದು ಇಂಜುರಿ ಆಗ ಅವನು ಸೈಡ್ ಲೈನ್ ಆಗಿದ್ದಾನೆ. ಸೊ ಇದೊಂಥರ ನಾನ್ ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ಬೋದು. ಬೌಲಿಂಗ್ ಅಟ್ಯಾಕ್ ಇಲ್ಲ ಇಲ್ಲಿ. ಸೊ ಹೂ ವಿಲ್ ಕಮ್ ಗುಡ್ ಅಂತ ಈಗ ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಇದು ಎಂಟೈರ್ ಸೀಸನ್ ಮಿಟ್ ಗೋರಾನ್ ಅನ್ಸುತ್ತೆ KKR ಈ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು. ವರುಣ್ ಚಕ್ರವರ್ತಿ ಸಖತ್ ವರುಣ್ ಚಕ್ರವರ್ತಿ ಇಸ್ ಗೋಯಿಂಗ್ ಟು ಸಮ್ ಡಿಪ್ ಅಂತ ಹೇಳ್ಬೋದು. ಬಟ್ ಅಗೇನ್ ಅನದರ್ ಟ್ಯಾಕ್ಟಿಕಲ್ ಮಿಸ್ಟೇಕ್. ವರುಣ್ ಚಕ್ರವರ್ತಿನ ಯಾಕೆ ಪವರ್ ಪ್ಲೇ ಅಲ್ಲಿ ತಂದ್ರು? ಅಗೇನ್ ಸೇಮ್ ಹಾರ್ದಿಕ್ ಪಾಂಡ್ಯ ಗಜನ್ ಫರ್ನ್ ಹೀಗೆ ಪವರ್ ಪ್ಲೇ ಅಲ್ಲಿ ಬೌಲಿಂಗ್ ಮಾಡಿಸಿದ್ನೋ, ಸೇಮ್ ಅದೇ ತರ ವರುಣ್ ಚಕ್ರವರ್ತಿ ಶುಡ್ ಸ್ಟಾರ್ಟ್ ಅಟ್ 7th ಓವರ್. ನನ್ ಕೇಳಿದ್ರೆ ಟ್ಯಾಕ್ಟಿಕಲಿ ಸುಮ್ಮನೆ ಪವರ್ ಪ್ಲೇ ಅಲ್ಲಿ ಕೊಡ್ತಾರೆ ವರುಣ್ ಚಕ್ರವರ್ತಿ ಬೌಲಿಂಗ್ ಚೆನ್ನಾಗಿ. ಸುಮ್ಮನೆ ಪವರ್ ಪ್ಲೇ 1 ಓವರ್ ಇಸ್ ಅ ಬ್ಯಾಡ್ ಓವರ್. ಇಂಡಿಯಾ ಆಡೋ ಕೂಡ ಅಷ್ಟೇ. ಸೂರ್ಯಕುಮಾರ್ ಹತ್ರ ತುಂಬಾ ಗೇಮ್ಸ್ ಹತ್ರ ಮಾಡ್ದ. ವರುಣ್ ಚಕ್ರವರ್ತಿಗೆ 1 ಓವರ್ ಪವರ್ ಪ್ಲೇ ಅಲ್ಲಿ ಕೊಡಕ್ ಹೋಗಿ ದಟ್ 1 ಓವರ್ ಅಲ್ಲಿ ಹಿಲ್ ಬಿಕಮ್ ಕಾಸ್ಟ್ಲಿ. ಏನಾಗ್ತಿದೆ ಅವ್ನ ಓವರ್ ಆಲ್ ಫಿಗರ್ಸ್, ಹಿ ಕೆನಾಟ್ ಹ್ಯಾವ್ ಅ ಗುಡ್ ಓವರ್ ಆಲ್ ಫಿಗರ್ಸ್ ಅಟ್ ಆಲ್. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವ್ನು ನೆಕ್ಸ್ಟ್ ಮಾಡೋ 3 ಓವರ್ಸ್ ಅಲ್ಲಿ ಹಿ ಹ್ಯಾಸ್ ಟು ಮೇಕ್ ಅಪ್ ಫಾರ್ ದ ಫಸ್ಟ್ ಬ್ಯಾಡ್ ಓವರ್. ಸೊ ಟ್ಯಾಕ್ಟಿಕಲಿ ಇದೊಂದು ಬ್ಲಂಡರ್ ಎಲ್ಲರೂ ನೀನು ಅಬ್ಸರ್ವ್ ಮಾಡ್ಬಿಟ್ಟು ಒಂದು ಬಾಲ್ 6, ನೆಕ್ಸ್ಟ್ ಬಾಲ್ ಅವ್ನು ಟ್ರೈ ಮಾಡ್ದ. ಅವನು ತುಂಬಾ ಸಲ ಕಂಟಿನ್ಯೂಸ್ 2 ಬಾಲ್ 6 ನನ್ನೆ. ಕರೆಕ್ಟ್ ಆಡ್ತಿದ್ದ. ಈವನ್ ರಿಕಲ್ಟನ್ಗಿನ್ನ ಇವನು ರೋಹಿತ್ ತುಂಬಾ ಕ್ವಿಕ್ ಆಗಿ ಹೊಟ್ಟೋದ ಮುಂದಕ್ಕೆ. ಕರೆಕ್ಟ್. ಬಟ್ ಎಲ್ಲರೂ ಕ್ವಿಕ್ ಆಗಿ ಆಡಿದ್ರು. ಐ ಥಿಂಕ್ ಯಾವ್ದು ಏನ್ ಕಂಪ್ಲೇಂಟ್ಸ್ ಇಲ್ಲ. ಇವನ್ ಸೂರ್ಯಕುಮಾರ್ ಬಂದಿದ್ದು ಎಲ್ಲ ಸ್ಮಾಲ್ ಲೀಡಲ್ ಕೇಮಿಯೋ ತರ. ತಿಲಕ್ ವರ್ಮಾ ನೋ ಪಾಯಿಂಟ್ ಸೇಮ್ ಚೇಸಿಂಗ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಕೂಡ ಮುಂಬೈ ಹಿಂದೆ ಇದಾರೆ ಅಥವಾ KKR ಒಂದು ಚಾನ್ಸ್ ಇದೆ ಅಂತ ಎಲ್ಲೂ ಅನ್ಸ್ಲೇ ಇಲ್ಲ. ಸೇಮ್ ಆಸ್ ದ ಫಸ್ಟ್ ಗೇಮ್.
ಕಂಪ್ಲೀಟ್ ಮುಂಬೈ ಸೈಡ್ ಐತೆ. ಎಕ್ಸಾಕ್ಟ್. ಬಟ್ ಅಗೇನ್ ಆಮೇಲೆ ಸ್ವಲ್ಪ ಕ್ರಾಂಪ್ಸ್ ಆಗಿ ಆಫ್ಟರ್ ಕೆಲವು ಓವರ್ಸ್ ಆದ್ಮೇಲೆ ಫೀಲ್ಡಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಟೈಮ್ ಅಲ್ಲಿ ರಹಾನೆ ಕ್ರಾಂಪ್ಸ್ ಬಂದು ಲೆಫ್ಟ್ ದ ಫೀಲ್ಡ್ ಅಂಡ್ ವೈಸ್ ಕ್ಯಾಪ್ಟನ್ ರಿಂಕು ಸಿಂಗ್ ಹಿ ಟುಕ್ ಓವರ್ ದ ಕ್ಯಾಪ್ಟನ್ಸಿ ಅಗೇನ್ ಎಕ್ಸ್ಟ್ರೀಮ್ಲಿ ಪೂರ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಬೌಲಿಂಗ್ ಚೇಂಜಸ್ ಎಲ್ಲ ಮಾಡಿದ್ರು ನರೇನ್ ಅವ್ರು ಅಂದ್ರೆ ಆಕ್ಚುಲಿ ಈಗ ಸ್ಟಾರ್ಟಿಂಗ್ ರೆಹಾನಾ ಬದಲು ಯಾರಿದ್ರು KKR ಅಲ್ಲಿ ಬ್ಯಾಟಿಂಗ್ ಕ್ಯಾಪ್ಟನ್ ಆಗಿ? ಶ್ರೇಯಸ್ ಅಯ್ಯರ್ ಹಾ, ಶ್ರೇಯಸ್ ಅಯ್ಯರ್ ಅನ್ಬಿಟ್ಟು ಅವ್ನು ಬಿಟ್ಟಲ್ಲ, ಕರೆಕ್ಟ್. ಅದು ಅದು ಅಗೇನ್ ಆ ಬ್ಲಂಡರ್ ಆದ್ರೆ ಈಗ ಟೈಟಲ್ ವಿನ್ನಿಂಗ್ ಕ್ಯಾಪ್ಟನ್ ಬಿಟ್ಟಿದ್ದು ಅದು ದಟ್ ವಾಸ್ ಅ ಬ್ಲಂಡರ್. ಶ್ರೇಯಸ್ ನನ್ಗೆ ಅಯ್ಯರ್ ಆಕ್ಚುಲಿ KKR ಕೋಚಸ್ ಅಷ್ಟು ಯಾ ಯಾರಿದ್ದಾರೆ ಅಂತ ಹೇಳ್ಕೊಳಕ್ ಬಾಲಿಂಗ್? ಅಭಿಷೇಕ್ ನಾಯರ್ ಇಸ್ ಅ ಕೋಚ್ ಆಕ್ಚುಲಿ. ನನ್ ಕೇಳ ಅಭಿಷೇಕ್ ನಾಯರ್ ಇಸ್ ಅ ಡೀಸೆಂಟ್ 1-to-1 ಕೋಚ್. ಈಸ್ ಅ ಗುಡ್ 1-to ಅಂದ್ರೆ ಪ್ಲೇಯರ್ಸ್ ಅನ್ನ ಲೈಕ್ ಬ್ಯಾಟ್ಸ್ಮನ್ ಅನ್ನ ಬ್ಯಾಟರ್ಸ್ ಗೆ ಇಂಡಿವಿಜುವಲ್ ಆಗಿ ಕೋಚ್ ಮಾಡೋದಕ್ಕೆ ಈಸ್ ಅ ಗುಡ್ ಕೋಚ್. ಬಟ್ ಐ ಡೋಂಟ್ ಥಿಂಕ್ ಈಸ್ ಅ ಗುಡ್ ಕೋಚ್. ಈಸ್ ಅ ಗುಡ್ ಟೀಮ್ ಗೆ ಈಸ್ ನಾಟ್ ಅ ಗುಡ್ ಹೆಡ್ ಕೋಚ್ ನನ್ ಕೇಳಿದ್ರೆ. ಲೈಕ್ ತುಂಬಾ ಜನ ಹೇಳ್ತಾರೆ ಅಭಿಷೇಕ್ ನಾಯರ್ ಇಸ್ ಅ ಗುಡ್, ಐ ಹ್ಯಾವ್ ಗುಡ್ ಪರ್ಸನಲ್ ರಿಲೇಷನ್, ಮೆನಿ ಪ್ಲೇಯರ್ಸ್ ಹ್ಯಾವ್ ಟೋಲ್ಡ್ ದಟ್, ನಂಗೆ ಒಳ್ಳೆ ರಿಲೇಶನ್ಶಿಪ್ ಇದೆ, ನನ್ನ ಗೇಮಿಂಗ್ ಪ್ರೋ ತುಂಬಾ ಹೆಲ್ಪ್ ಮಾಡ್ತಾ ಅದು ಅಂತ ಹೇಳ್ತಾರೆ. ಬಟ್ ದಟ್ಸ್ ಅ ಡಿಫರೆನ್ಸ್ ಲೈಕ್ ಇಂಡಿವಿಜುವಲ್ ಕೋಚಿಂಗ್ ಮತ್ತೆ ಟೀಮ್ ಕೋಚಿಂಗ್ ದಟ್ಸ್ ಅ ಡಿಫರೆನ್ಸ್. ಟ್ಯಾಕ್ಟಿಕಲಿ ಟೀಮ್ ಹೆಂಗ್ ಇದು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಒಬ್ರು ಬ್ಯಾಟ್ಸ್ಮನ್ ಗೆ ಇಂಡಿವಿಜುವಲಿ ಪ್ರೈವೇಟ್ ಅಲ್ಲಿ ಕೋಚಿಂಗ್ ಕೊಡೋದು ಡಿಫರೆಂಟ್ ಅಂಡ್ ಟೀಮ್ ಅನ್ನ ಫುಲ್ ಟೀಮ್ ಕಾಂಬಿನೇಷನ್ಸ್ ಅಂಡ್ ಟ್ಯಾಕ್ಟಿಕಲಿ ಹೇಗೆ ಬರ್ತೀವಿ ಅನ್ನೋದು ಅದೊಂದು. ಸೊ ಐ ಥಿಂಕ್ ಓವರ್ ಆಲ್ ಐ ಥಿಂಕ್ ಟ್ಯಾಕ್ಟಿಕಲಿ ಬೋತ್ ದ ಟೀಮ್ಸ್ ಎರಡು ಸೈಡ್ ಇತ್ತು, ಬಟ್ ಮುಂಬೈ ಇಸ್ ಅ ಮಚ್ ಬೆಟರ್ ಟೀಮ್. KKR ಐ ಥಿಂಕ್ ಲೈಕ್ ಸೈಡ್ ಅಟ್ಯಾಕ್ ಇಟ್ಕೊಂಡು ಹೇಗೆ ಮಾಡ್ತಾರೆ ಅನ್ನೋದು ಅಂಡ್ ಗ್ರೀನ್ ಅನ್ಅವೈಲಬಿಲಿಟಿ. ರಹಾನೆ ಓಪನ್ ಆಗಿ ಮೈಕಲ್ ಹೇಳ್ದ ಪೋಸ್ಟ್ ಮ್ಯಾಚ್ ಇದರಲ್ಲಿ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ಅಲ್ಲಿ ರಹಾನೆ ಗ್ರೀನ್ ಡಿಸ್ಪ್ಲೇಜರ್ ಅನ್ನ ತೋರಿಸಿದ ಅಂದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಗ್ರೀನ್ ಬೌಲಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾನೆ. ಅಂದ್ರೆ ಈಗ ಅಷ್ಟು ದುಡ್ಡು ಅಷ್ಟು 25-26 ಕೋಟಿ ಕೊಟ್ಟು ಲೈಕ್ ಅವ್ನ್ ಬೌಲಿಂಗ್ ಮಾಡಬಾರ್ದು ಬರೀ ಬ್ಯಾಟ್ಸ್ಮನ್ ಯೂಸ್ ಮಾಡ್ಬೇಕು ಅಂದ್ರೆ ಲೈಕ್ ತಗೊಳ್ಳೋವಾಗ he would have gone for a lesser price. ಅವಾಗ ನೀನ್ ಬೌಲಿಂಗ್ ಮಾಡಲ್ಲ ಅಂತ ಫಸ್ಟೇ ಹೇಳಿದ್ರೆ ಅಂದ್ರೆ ನಾಟ್ ದಟ್ ಅವ್ನ್ ಬೌಲಿಂಗ್ ಮಾಡಿದ್ರೆ ಗೆಲ್ತಿದ್ರು ಅಂತಲ್ಲ, ಅಟ್ ಲೀಸ್ಟ್ ಏನೋ ಸ್ವಲ್ಪ ಬೇಕು ಅವ್ರಿಗೆ. ಬಟ್ KKR ಬೌಲಿಂಗ್ ಅಟ್ಯಾಕ್ ಇಸ್ ರಿಯಲಿ ರಿಯಲಿ ಮಿಸರಬಲ್. ಮೇ ಬಿ ಪ್ಲಾನಿಂಗ್ ಎಲ್ಲ ಸರಿಯಾಗಿ ಮಿಸ್ ಆಯ್ತು KKR ಅಲ್ಲಿ. ಆಯ್ತು ಐ ಥಿಂಕ್ ಲೈಕ್ ಐ ಸೆಡ್ ಟೋಟಲ್ ಬಟ್ ಡಾಮಿನೇಷನ್ ಆಕ್ಚುಲಿ ಈವನ್ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಕೂಡ ಅಷ್ಟು ಸರಿ ಇಲ್ಲ. ನಾನು ಆಕ್ಚುಲಿ ಬುಮ್ರಾ ಮೇಲೆ ಸಖತ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬುಮ್ರಾಗೆ ವಿಕೆಟ್ ಅಂದ್ರೆ ವಿಕೆಟ್ಸ್ ಅಂದ್ರೆ ಅಂದ್ರೆ ಆಕ್ಚುಲಿ ವಿಕೆಟ್ಸ್ ಆಕ್ಚುಲಿ ಮೇ ಬಿ ತೆಗಿತಾನೆ, ಅಟ್ಲೀಸ್ಟ್ 1 or 2 ವಿಕೆಟ್ಸ್ ತೆಗಿತಾನೆ ಅನ್ಕೊಂಡಿದ್ದೆ. ಬಟ್ ಗ್ರೇಟ್ ಬೌಲರ್ ಅಂತಾನೆ ಹೇಳ್ತೀನಿ. ಯಾಕೆಂತ ನಿನ್ನೆ ಕೂಡ ನೋಡಿದ್ರೆ ನೀನ್ ಫಸ್ಟ್ ಬಟ್ ವಿಕೆಟ್ ನೋ ಬಾಲ್ ವೈಡ್ ನೋ ಬಾಲ್ ಕೊಟ್ಟು ಕೂಡ ನೆಕ್ಸ್ಟ್ ಫ್ರೀ ಹಿಟ್ ಎಲ್ಲ ಕೊಟ್ಟರು ಕೂಡ 9 ರನ್ ಮೇಲೆ ಹೋಗ್ಲಿಲ್ಲ ಅವನು ಓವರ್. ಸೊ ಅಂದ್ರೆ ಏನಂದ್ರೆ ವಿಕೆಟ್ ತೆಗಿತಲ್ಲ ಅಂತಂದ್ರೆ ಅವ್ನ್ ಸೇಫ್ ಆಗಿ ಆಡ್ತಾರೆ ಬ್ಯಾಟರ್ಸ್, ರಿಸ್ಕ್ ತಗೊಂಡ್ ಆಡಕ್ ಹೋಗ್ತಿಲ್ಲ ಎಲ್ರು. ಸೊ ಅವ್ನ್ ಸೇಫ್ ಆಗಿ ಆಡ್ತಾರೆ, ಸೊ ಅದಕ್ಕೆ ವಿಕೆಟ್ ಕೊಡಕ್ ಹೋಗೋದಿಲ್ಲ. ಬೇರೆಯವ್ರನ್ನ ಅಟ್ಯಾಕ್ ಮಾಡಂತ ಅವ್ನ ಮೇಲೆ ಸೇಫ್ ಆಗಿ ಆಡ್ತಾರೆ. ಸೊ ಐ ಥಿಂಕ್ ಓವರ್ ಆಲ್ ಮುಂಬೈದು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ. ಲೈಕ್ ನಿನ್ನೆ ಸ್ವಲ್ಪ ಆಫ್ ಡೇ ಲೈಕ್ ಸೈಡ್ ಟ್ಯಾಕ್ಟಿಕಲಿ ಆಲ್ಸೋ ಹಾರ್ದಿಕ್ ಪಾಂಡ್ಯ ಗಾಟ್ ಇಟ್ ರಾಂಗ್, ಸರಿಯಾಗಿ ಮಾಡ್ಲಿಲ್ಲ ಅವನು. ಅದರ್ವೈಸ್ ದೇ ಹ್ಯಾವ್ ಅ ಗುಡ್ ಬೌಲಿಂಗ್ ಅಟ್ಯಾಕ್, ಅದೇನು ಇಶ್ಯೂ ಇಲ್ಲ. ಬೋಲ್ಟ್ ಓಪನಿಂಗ್ ವಿಲ್ ಕಮ್ ಗುಡ್ ಅಗೇನ್. ಬುಮ್ರಾ ಡೆಫಿನೆಟ್ಲಿ ಬುಮ್ರಾ ಇಸ್ ಲೈಕ್ ಅ ಟ್ರಂಪ್ ಕಾರ್ಡ್. 4 overs ಯಾವಾಗಲೂ ಟ್ರಂಪ್ ಕಾರ್ಡ್ ಇರುತ್ತೆ. ಸೊ ಓವರ್ ಆಲ್ ಐ ಥಿಂಕ್ ಅಂಡ್ ಮಿಚೆಲ್ ಸ್ಯಾಂಟ್ನರ್ ಐ ಥಿಂಕ್ ಒನ್ಸ್ ಹಿ ಕಮ್ಸ್ ಬ್ಯಾಕ್ ಟು ದ ಟೀಮ್ ಅವನು ಗೆಸನ್ ಫರ್ ರಿಪ್ಲೇಸ್ ಮಾಡ್ತಾನೆ. ಸೊ ಮಿಚೆಲ್ ಸ್ಯಾಂಟ್ನರ್ ಹೊಡೆಯೋದು ಅಷ್ಟು ತುಂಬಾ ಅಂದ್ರೆ ತುಂಬಾ ಕಷ್ಟ, ಅಷ್ಟು ಈಸಿ ಇಲ್ಲ. ಸೊ ಸ್ಯಾಂಟ್ನರ್ ಬಂದ್ರೆ ಇಟ್ ವಿಲ್ ಬಿಕಮ್ ಈವನ್ ಸ್ಟ್ರಾಂಗರ್ ಬೌಲಿಂಗ್ ಅಟ್ಯಾಕ್. ಸೊ ಐ ಥಿಂಕ್ ಮುಂಬೈ ಇಸ್ ಲೈಕ್ ಐ ಥಿಂಕ್ ಡೆಫಿನೆಟ್ಲಿ ಒನ್ ಆಫ್ ದ ಟಾಪ್ ಕಂಟೆಂಡರ್ಸ್. ಎರಡು ಸ್ಟೇಟ್ಮೆಂಟ್ ವಿನ್ಸ್, ಫಸ್ಟ್ ಮ್ಯಾಚ್ RCB ಅಂಡ್ ಸೆಕೆಂಡ್ ಮ್ಯಾಚ್ ಮುಂಬೈ. ಎರಡು ಸ್ಟೇಟ್ಮೆಂಟ್ ವಿನ್ಸ್. ಐ ಥಿಂಕ್ ದೇ ಟೂ ಆರ್ ಲುಕಿಂಗ್ ಲೈಕ್ ದ ಟೂ ಟಾಪ್ ಮೋಸ್ಟ್ ಕಂಟೆಂಡರ್ಸ್ ಫಾರ್ ದ ಟೈಟಲ್. ಇನ್ನು ನೆಕ್ಸ್ಟ್ ಈ ಎಂಡ್ ಜನರಲ್ ಯಾರು ಚಾಲೆಂಜ್ ಮಾಡ್ತಾರೋ ನೋಡ್ಬೇಕು.